ಸ್ನೇಹಿತರೆ, ದಕ್ಷಿಣ ಚೀನಾ ಸಮುದ್ರದಲ್ಲಿ ಹೆಚ್ಚುತ್ತಿರುವ ಚೀನಾದ ಪ್ರಭಾವವನ್ನು ಎದುರಿಸಲು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಬ್ರುನೈ ದೇಶದ ಭೇಟಿ ನಿರ್ಣಾಯಕವಾಗಿದೆ. ಬ್ರುನೈ ಒಂದು ಸಣ್ಣ ಆದರೆ ಶ್ರೀಮಂತ ದೇಶ, ಚೀನಾದಿಂದ ಆಕ್ರಮಣಕಾರಿ ನೀತಿಗಳನ್ನು ಎದುರಿಸುತ್ತಿದೆ. ಈ ಪ್ರದೇಶವು 190 ಟ್ರಿಲಿಯನ್ ಘನ ಅಡಿ ನೈಸರ್ಗಿಕ ಅನಿಲ ಮತ್ತು 11 ಶತಕೋಟಿ ಬ್ಯಾರೆಲ್ ತೈಲವನ್ನು ಹೊಂದಿದೆ. ಇದನ್ನು ಚೀನಾ ವಶಪಡಿಸಿಕೊಳ್ಳುವ ಗುರಿ ಹೊಂದಿದೆ. ಬ್ರುನೈಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮಿಲಿಟರಿ ಶಕ್ತಿಯ ಕೊರತೆಯಿದೆ. ಪ್ರಧಾನಿ ಮೋದಿಯವರಿಗೆ ಅವರ ಭೇಟಿಯ ಸಮಯದಲ್ಲಿ ಇದು ಮಹತ್ವದ ಸವಾಲನ್ನು ನೀಡುತ್ತಿದೆ. ಭಾರತ ಮತ್ತು ಬ್ರುನೈ 40 ವರ್ಷಗಳ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿದ್ದರೂ ಇದುವರೆಗೆ ಯಾವುದೇ ಭಾರತೀಯ ಪ್ರಧಾನಿ ಬ್ರುನೈಗೆ ಭೇಟಿ ನೀಡಿರಲಿಲ್ಲ. ಬ್ರುನೈಗೆ ಭೇಟಿ ನೀಡಿದ್ದ ಭಾರತದ ಮೊದಲ ಪ್ರಧಾನಿ ಮೋದಿ. ಬ್ರುನೈಗೆ ಭಾರತದ ಬೆಂಬಲದ ಅಗತ್ಯವಿದೆ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಪ್ರಭಾವವನ್ನು ತಡೆಯಲು ಭಾರತ ಆಸಿಯಾನ್ ಒಕ್ಕೂಟ ದೇಶಗಳಿಂದ ಬೆಂಬಲವನ್ನು ಬಯಸುತ್ತದೆ. ಭದ್ರತಾ ಸಹಕಾರವನ್ನು ಹೆಚ್ಚಿಸಲು ಎರಡೂ ರಾಷ್ಟ್ರಗಳು ಜಂಟಿ ಕಾರ್ಯಕಾರಿ ಗುಂಪನ್ನು ರಚಿಸುತ್ತಿವೆ. ಅವುಗಳ ನಡುವೆ ಎನರ್ಜಿ ಸೆಕ್ಟರ್ ವ್ಯಾಪಾರ ಈಗಾಗಲೇ ಪ್ರಬಲವಾಗಿದ್ದರೂ ಈಗ ಭದ್ರತೆ, ಬಾಹ್ಯಾಕಾಶ ತಂತ್ರಜ್ಞಾನ, ಆರೋಗ್ಯ ಮತ್ತು ವ್ಯಾಪಾರದಲ್ಲಿ ಆಳವಾದ ಸಂಬಂಧಗಳು ವೃದ್ಧಿಸಲಿದೆ. ನಮ್ಮ ಪ್ರಧಾನಿ ಮೋದಿಯವರ ರಾಜತಾಂತ್ರಿಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವುಗಳನ್ನು ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ. ಜೈ ಹಿಂದ್.